ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್. ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವೀಡಿಯೋಲಿ ತಮ್ಮನೇ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನಪ್ಪ ವಿಷಯ ಅಂತ ಫ್ರೆಂಡ್ಸ್. ನನ್ನ ಒಂದು ಯೂಟ್ಯೂಬ್ ಜರ್ನಿ ಇವತ್ತಿಗೆ 2 ವರ್ಷ ಕಂಪ್ಲೀಟ್ ಆಯಿತು. ತುಂಬಾ ಹ್ಯಾಪಿ ಆ್ಯಂಡ್ ಖುಷಿ. ಯಾಕಂದರೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಅಂತಲೇ ಹೇಳ್ಬೋದು. ನನಗಂತೂ ನಿನ್ನೆ ಮೊನ್ನೆ ಚಾನಲ್ ಓಪನ್ ಮಾಡಿದ್ದೀನೋ ಅಂತ ಅನ್ನಿಸ್ತೈತೆ. ಆದರೆ 2 ವರ್ಷ ಎಷ್ಟು ಬೇಗ ಕಂಪ್ಲೀಟ್ ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿ ಆಯಿತು. ಎಷ್ಟು ಖುಷಿ ಅಂತ ನಂಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್, ಅಷ್ಟು ಖುಷಿ ಆಯಿತು. ಹಾಗೆ ಇದೇ ಖುಷಿಗೆ ದೇವಸ್ಥಾನಕ್ಕಾರು ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಮನೆಯವ್ರಿಗೆ ಟೈಮ್ ಇಲ್ಲ ಹೋಗೋಕ್ಕೆ. ಬೆಟ್ಟಕ್ಕೆ ಹೋಗೋಣ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡೆ. ಆದರೆ ಅವರು ತುಂಬ ವರ್ಕ್ ಜಾಸ್ತಿ ಇದೆ, ಆಗಲ್ಲಮ್ಮ ನೆಕ್ಸ್ಟ್ ಟೈಮ್ ಹೋಗೋಣ ಅಂತಂದರು. ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ಮನೇಲಿ ದೇವ್ರಿಗೆ ಪೂಜೆ ಮಾಡಿ ಎಲ್ಲ ಒಳ್ಳೇದು ಮಾಡು ಅಂತ ಅಂದ್ಕೊಂಡು ದೇವ್ರಿಗೆ ಪೂಜೆ ಮಾಡಿದೆ ಫ್ರೆಂಡ್ಸ್. ಹಾಗೆ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಅನ್ನೋದು ತುಂಬ ಸುಲಭದ ಮಾತಲ್ಲ, ತುಂಬಾ ಕಷ್ಟಪಡಬೇಕು. ಕಷ್ಟಪಟ್ರೇ ಸುಖ ಅಂತ ಹೇಳ್ತಾರಲ್ಲ, ಹಾಗೆ ಈ ಜರ್ನಿಲಿ ನಾವು ಏಳು ಬೀಳುಗಳನ್ನ ತುಂಬಾ ನೋಡ್ತೀವಿ. ಆಮೇಲೆ ನಮ್ಮ ಒಂದು ರಿಲೇಟಿವ್ಗಳು, ನಮ್ಮ ಫ್ರೆಂಡ್ಸ್ಗಳು ಇವರೆಲ್ಲ ಒಂದು ಹೀಯಾಳಿಸಿ ಮಾತಾಡುವಂಥದ್ದು, ಇವ್ರು ಏನು ಮಾಡಿಬಿಡ್ತಾರೆ ಎಂತ ಮಾಡಿಬಿಡ್ತಾರೆ ಅಂತೆಲ್ಲ ಇದು ಮಾಡ್ತಾಯಿರ್ತಾರೆ. ಅವ್ರಿಗೆಲ್ಲ ನೀವು ಉತ್ತರ ಕೊಡಬೇಕು ಅಂದರೆ ಯೂಟ್ಯೂಬಲ್ಲಿ ಚೆನ್ನಾಗಿ ವರ್ಕ್ ಮಾಡಬೇಕು ಫ್ರೆಂಡ್ಸ್. ಯೂಟ್ಯೂಬ್ ಅನ್ನೋದು ಎಲ್ಲೋ ಒಂದೊಂದು ವೀಡಿಯೋ ಹಾಕ್ಕೊಂಡಲ್ಲ, ಇದರಲ್ಲಿ ಡೈಲಿ ಕಂಟೆಂಟ್ ಇರಬೇಕು, ನಮ್ಮ ಕಂಟೆಂಟ್ ಇರಬೇಕು. ನಾವು ತುಂಬಾ ಎಫರ್ಟ್ ಹಾಕಬೇಕು ಇದರಲ್ಲಿ. ದಿನ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಡೈಲಿ 2 ವೀಡಿಯೋ ಇಲ್ಲ 1 ವೀಡಿಯೋ 3 ವೀಡಿಯೋ ಇರೋದು. ಆದರೆ 2 ವೀಡಿಯೋ ಇಲ್ಲ 1 ವೀಡಿಯೋನಾದ್ರೂ ನಾವು ಡೈಲಿ ರನ್ನಿಂಗಲ್ಲಿ ಇರಲೇಬೇಕು. ಮತ್ತು ಹಾಗೆ ತುಂಬಾ ಎಫರ್ಟ್ ಹಾಕಬೇಕು, ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು. ಇದರಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ತುಂಬಾ ಇದೆ. ಕೆಲೋ ಕೂತ್ಕೊಂಡು ಮಾತಾಡ್ತಾರೆ, ಇವ್ರು ಏನು ದಬಾಕ್ಬಿಡ್ತಾರೆ, ಏನು ಮಾಡ್ತಾರೆ ಅಂತಂತ. ನನಗಂತೂ ಸ್ಟಾರ್ಟಿಂಗಲ್ಲಿ ತುಂಬಾ ಟೀಕೆ ಮಾತುಗಳು ಬಂದವು. ಇವಳು ಏನು ಮಾಡ್ತಾಳೆ. ಆಮೇಲೆ ನಮ್ಮ ರಿಲೇಟಿವ್ಗಳೇ ಏನಂತಿದ್ವು, ಅವಳ ಒಂದು ಚಾನಲ್ ಅಪ್ಪ ಹೀಗೆಲ್ಲ ಕುಣಿತಾಳೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದರು. ನಾನು ಇನ್ನೊಬ್ಬರು ನಗಾಡುವಷ್ಟು ಮಟ್ಟಿಗೆ ಯಾವತ್ತೂ ನಾನು ವೀಡಿಯೋಗಳನ್ನ ಮಾಡಿಲ್ಲ ಇನ್ನೂವರೆಗೂ. ಒಬ್ಬರು ಕೂತ್ಕೊಂಡು ನಾನು ವೀಡಿಯೋ ನೋಡಿಕೊಂಡು ನಗಾಡೋ ಅಷ್ಟು ಮಟ್ಟಿಗೆ ನಾನು ಯಾವತ್ತೂ ವೀಡಿಯೋ ಮಾಡಿಲ್ಲ. ಆದರೆ ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸ್ತು ಅಂತ ಗೊತ್ತಿಲ್ಲ. ಆದರೆ ಫ್ರೆಂಡ್ಸ್, ನಾನು ಹೇಳೋದು ಯೂಟ್ಯೂಬಲ್ಲಿ ನಾವು ಏನಾರು ಮಾಡಬೇಕು ಅಂದರೆ ಇಂಥವೇನಾರ ಫೇಸ್ ಮಾಡಿ ಅವ್ರಿಗೆ ನಾವೇನು ಅಂತ ನಾವು ತೋರಿಸ್ಕೊಡ್ಬೇಕು. ಅದರಲ್ಲಂತೂ ನಾನಂತೂ ಮಾಡಿ ತೋರಿಸಿದ್ದೀನಿ. ಸಿಕ್ಕಾಪಟ್ಟೆ ಖುಷಿನೂ ಆಗ್ತಿದೆ. ಯಾಕಂದರೆ 2 ವರ್ಷಕ್ಕೆ 26,000 ಸಬ್ಸ್ಕ್ರೈಬರು, ಮತ್ತು ಹಾಗೆ 4 ಪೇಮೆಂಟ್ ತೊಗೊಂಡಿದ್ದೀನಿ. 5ನೇ ಪೇಮೆಂಟು ರನ್ನಿಂಗಲ್ಲಿದೆ ಇವಾಗ. ಇದಕ್ಕಿಂತ ಖುಷಿ ಇನ್ನೇನು ಬೇಕಾಗಿಲ್ಲ. ಇದರಲ್ಲೇ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಮಾಡೋಕ್ಕಾಗದೇ ಇರೋದು ನಾವು ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ತಾಳ್ಮೆ ಬೇಕು. ನಾವು ರೀಚ್ ಆಗಬೇಕು ಅಂದರೆ ತಾಳ್ಮೆ ಬೇಕು. ಜನಗಳು ನಮ್ಮನ್ನ ಯಾವ ಕಂಟೆಂಟಿಗೆ ಇಷ್ಟಪಡ್ತಾರೆ ಅನ್ನೋದು ನನಗಿನ್ನೂ ಅರ್ಥ ಆಗ್ತಾಯಿಲ್ಲ. ನೋಡೋಣ ಏನು ಎಂತು ಅಂತ ಅಂದ್ಕೊಂಡು ಒಟ್ಟಲ್ಲಿ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಷ್ಟು ಜನಗಳಿಗೆ ಇಷ್ಟ ಆಗ್ತೀವಿ, ರೀಚ್ ಆಗ್ತೀವಿ. ಸ್ವಲ್ಪ ಕಷ್ಟ ಇದೆ. ಮಾನಿಟೇಷನ್ ಅದಾದಮೇಲಂತೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಲೈವು ಮತ್ತು ವಿಡಿಯೋಸ್ಗಳು ಹಾಕ್ಕೊಂಡು ಇದು ಮಾಡ್ತೀವಿ ಫ್ರೆಂಡ್ಸ್. ಮಾನಿಟೇಷನ್ ಆದಮೇಲೆ ಜಾಸ್ತಿ ಲೈವ್ ಅವಶ್ಯಕತೆ ಇರಲ್ಲ. ನಮಗೆ ಸಬ್ಸ್ಕ್ರೈಬರ್ಗೆ ಮಾತ್ರ ಲೈವ್ ಇರುತ್ತೆ. ಲೈವ್ ತೊಗೊಳ್ಳಿ. ಇಲ್ಲ ಅಂತಂದರೆ ಜಾಸ್ತಿ ವೀಡಿಯೋಸ್ ಕಡೆ ಫೋಕಸ್ ಕೊಟ್ಟರೆ ತುಂಬ ಒಳ್ಳೆಯದು. ನಮ್ಮ ಚಾನಲು ಬೇಗ ರೀಚ್ ಆಗುತ್ತೆ. ಜನಗಳು ಜಾಸ್ತಿ ಇಷ್ಟಪಡೋದೇ ವೀಡಿಯೋಸ್ಗಳು ಮತ್ತು ಹಾಗೆ ಶಾರ್ಟ್ಸು. ನಿಮಗೆ ಯಾವ ಒಂದು ಕಂಟೆಂಟ್ ಕೊಡಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ ಅದು ಕೊಡಿ. ಮಿಕ್ಸೆಡ್ ಕಂಟೆಂಟ್ನ ಕೊಡಬೇಡಿ. ಯಾಕಂದರೆ ನಾನು ಕೆಲವು ತಪ್ಪುಗಳನ್ನ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ. ಸಿಂಗಿಂಗು, ಮೋಟಿವೇಶನ್ನು, ಬ್ಲಾಗು ಇದೆಲ್ಲ ಕೊಟ್ಟಿದ್ದೆ. ಒಂದು ಕಂಟೆಂಟ್ ಮೇಲೆ ಹೋಗ್ತಾ ಇದ್ದರೆ ನಮ್ಮ ಚಾನಲು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಸ್ವಲ್ಪ ಅಂದರೆ ನಾವು ಕಾಯಬೇಕು ಅಷ್ಟೇ. ಕಾದಷ್ಟು ಫಲ ಅಂತ ಹೇಳ್ತಾರಲ್ಲ, ಹಾಗೆ ಅಷ್ಟು ಕೆಲವ್ರಿಗೆ 1 ವರ್ಷ 2 ವರ್ಷ 3 ವರ್ಷ 5 ವರ್ಷ ಆದ್ರೂ ಆಗ್ಬೋದು. ತುಂಬಾ ಕಷ್ಟಪಡೋರು ಚಾನಲ್ಗಳನ್ನ ನಾನು ನೋಡಿದ್ದೀನಿ. ತುಂಬಾ ಕಷ್ಟಪಡ್ತಾ ಇರ್ತಾರೆ. ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗಲ್ಲಂತೂ ಕೆಲವ್ರ ಮಾತುಗಳಿಗೆ ನಾನು ಚಾನಲ್ ಬಿಡೋ ಸ್ಟೇಜಲ್ಲೇ ಇದ್ದೆ. ಆದರೆ ಕೆಲವೊಬ್ಬರು ನಾನು ಸ್ಟಾರ್ಟಿಂಗಲ್ಲೂ ಹೇಳಿದ್ದೀನಿ, ನನಗೆ ತುಂಬ ಜನ ನನಗೆ ಸಪೋರ್ಟ್ ಕೊಟ್ಟರು ಅಂತ. ಎಲ್ಲ ಒಳ್ಳೊಳ್ಳೆ ನನಗೆ ಯೂಟ್ಯೂಬ್ ಜರ್ನಿಗೆ ಬಂದಮೇಲೆ ಒಳ್ಳೆ ಸ್ನೇಹಿತರು, ಒಳ್ಳೆ ಅಣ್ಣ ತಮ್ಮಂದಿರು ಎಲ್ಲ ಸಿಕ್ಕಿದ್ರು. ನೋಡಿ, ನನ್ನನ್ನು ಒಳ್ಳೆ ಅವ್ರ ಮನೆ ಮಗಳ ಥರ ನನ್ನನ್ನು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಒಳ್ಳೊಳ್ಳೆ ಅಣ್ಣಂದಿರು ಸಿಕ್ಕಿದ್ರು, ಅಕ್ಕ ತಂಗಿರುಗಳು ಸಿಕ್ಕಿದ್ರು. ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ನನ್ನನ್ನು ಇವತ್ತಿಗೂ ಅವ್ರ ಮನೇಲಿ ಒಂದು ಮುದ್ದು ಮಗಳ ಥರನೋ ಇಲ್ಲ ಮುದ್ದು ತಂಗಿ ಥರನೋ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಕೆಲವರು ತಾಯಿ ಸ್ಥಾನ ಕೊಟ್ಟರು, ಕೆಲವರು ಅಕ್ಕ ತಂಗಿ ಸ್ಥಾನ ಕೊಟ್ಟರು.
ಕೆಲವರು ಸ್ನೇಹಿತೆ ಸ್ನಾನ ಕೊಟ್ಟರು. ತುಂಬಾ ಒಂದು ಎಮೋಷನ್. ಈ 2 ವರ್ಷದಲ್ಲಿ ಏನೆಲ್ಲ ಗಳಿಸ್ತೆ ಅಂತಂದರೆ, ಒಳ್ಳೆ ಸ್ನೇಹಿತರುಗಳನ್ನ, ಒಳ್ಳೆ ಒಂದು ಸಂಬಂಧನ ನಾನು ಯೂಟ್ಯೂಬಲ್ಲಿ ಬೆಳೆಸಿದ್ದೀನಿ. ನನಗೆ ನನ್ನ ಫ್ಯಾಮಿಲಿಲಿ ಸಿಗದೇ ಇರುವಂಥ ಒಂದು ಪ್ರೀತಿನ ನನಗೆ ಯೂಟ್ಯೂಬ್ ಕೊಟ್ಟಿದೆ. ಮತ್ತು ಹಾಗೆ ನನಗೆ ಇನ್ನಷ್ಟು ಪ್ರೀತಿ ಸಪೋರ್ಟು ನಂಗೆ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಂಗೆ ಬೇಕು. ಇನ್ನಷ್ಟು ಇಷ್ಟು ಕೊಡ್ತಾಯಿದ್ರಲ್ಲಿ ಇದಕ್ಕಿಂತ ಹೆಚ್ಚಾಗಿ ನನಗೆ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಅಷ್ಟೇ, ಇನ್ನೇನು ಕೇಳಲ್ಲ. ಈ ಕೊಟ್ಟಿರೋ ಪ್ರೀತಿನೇ ನಾನು ಯಾವ ಜನ್ಮದಲ್ಲಿ ತೀರಿಸ್ತೀನಿ ಏನೋ ಗೊತ್ತಿಲ್ಲ. ಆದರೆ ನಾನು ಯೂಟ್ಯೂಬ್ ಬಂದಿದ್ದು ತುಂಬಾ ಕಲ್ತಿದ್ದೀನಿ ಫ್ರೆಂಡ್ಸ್. ಎಷ್ಟು ಕಲ್ತಿದ್ದೀನಿ ಅಂದರೆ ತುಂಬಾ ಕಲ್ತಿದ್ದೀನಿ. ಕಲಿಯೋದಕ್ಕಿಂತನೂ ಒಬ್ಬೊಬ್ಬರು ಒಂದೊಂದು ಥರ ಪಾಠಗಳನ್ನ ಕಲಿಸ್ತಾ ಇರ್ತಾರೆ. ಆದರೆ ಫ್ರೆಂಡ್ಸ್, ಇಲ್ಲಿ ಯಾರನ್ನು ಎಗ್ನಿಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಒಬ್ಬರ ಮೇಲೆ ಒಬ್ಬರು ವೈರಿಗಳಾಗೋಕ್ಕೆ ಆಗಬಾರ್ದು. ನಾವೆಲ್ಲ ಒಂದೇ. ಯೂಟ್ಯೂಬಲ್ಲಿ ಅಂದಮೇಲೆ ನಾವೆಲ್ಲ ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರು, ನಾವೆಲ್ಲ ಒಂದೇ ಹೊರತು ಅವರು ಬೇರೆ ಇವ್ರು ಬೇರೆ ಅಂತ ಏನು ಭೇದ ಭಾವ ಮಾಡ್ಕೊಳ್ಬೇಡಿ. ಒಬ್ರಿಗೊಬ್ರು ವಿಡಿಯೋ ನೋಡಿಕೊಂಡು ಸಪೋರ್ಟ್ ಮಾಡಿ. ಅಷ್ಟು ಬಿಟ್ಟು ಅವ್ರ ಮೇಲೆ ಇವ್ರಿಗೆ ಹೊಟ್ಟೆ ಕಿಚ್ಚು, ಇವ್ರ ಮೇಲೆ ಇವ್ರಿಗೆ ಹೊಟ್ಟೆ ಕಿಚ್ಚು ಮಾಡಿಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಯೂಟ್ಯೂಬ್ ಬಂದಮೇಲೆ ಏಳು ಬೀಳು ಸಹಜನೇ. ಆದರೆ ಎಲ್ಲೂ ಕುಗ್ಗಕ್ಕೆ ಹೋಗ್ಬೇಡಿ. ಆಮೇಲೆ ಇನ್ನೊಬ್ಬರನ್ನ ಮಾತು ಕೇಳಿಕೊಂಡು ನಿಮ್ಮ ಒಂದು ಕಂಟೆಂಟ್ಗಳನ್ನ ಡಿಲೀಟ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಏನಾದ್ರು ಈಗ ನಾನು ಸ್ಟಾರ್ಟಿಂಗಲ್ಲಿ ಅದೇ ಮಾಡಿದ್ದು. ಯಾವುದಾದ್ರೂ ಮಾತುಗಳನ್ನ ಕೇಳಿಕೊಂಡು ಇದು ಮಾಡಿದ್ರೆ ತಪ್ಪಾಗುತ್ತೆ, ಅದು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಸ್ಟಾರ್ಟಿಂಗ್ ನನಗೆ ಅದ್ರ ಬಗ್ಗೆ ಏನೂ ಐಡಿಯಾನೂ ಇರ್ತಿದ್ದಿಲ್ಲ. ಏನೋ ಯೂಟ್ಯೂಬ್ ಚಾನಲ್ ಮಾಡಬೇಕು ಮಾಡಿಬಿಟ್ಟೆ. ಒಟ್ಟಲ್ಲಿ ಅವಾಗ ಏನಂದರೆ ದಾರಿ ತಪ್ಪಿಸೋ ಕೆಲಸಗಳನ್ನ ತುಂಬಾ ಮಾಡ್ತಾಯಿದ್ರು. ಆದರೆ ನಾನು ಯಾವುದಕ್ಕೂ ಕಿವಿ ಕೊಡಲಿಲ್ಲ. ನಾನು ಏನು ಬಂದಿದ್ದೀನಿ ಅದ್ರದ್ದೊಳಗೆ ಹೋಗ್ಬಿಟ್ಟೆ ನಾನು. ಹಾಗಾಗಿ ಒಟ್ಟೆ ಇಲ್ಲಿ ಗಂಟ ಉಳ್ಕೊಂಡಿದ್ದೀನಿ. ಹಾಗಾಗಿ ಈ ಒಳ್ಳೆಯದನ್ನು ಹತ್ರಕ್ಕೆ ತಗೊಳ್ಳಿ, ಕೆಟ್ಟದ್ದು ಅಂದರೆ ಸ್ವಲ್ಪ ದೂರ ಇಡಿ. ಆಗ ನಿಮಗೂ ಒಳ್ಳೆಯದು ಇರುತ್ತೆ. ಯಾಕಂದರೆ ಇದು ಸೋಷಲ್ ಮೀಡಿಯಾ. ಒಬ್ರಿಗೊಬ್ರು ಬೆಲೆ ಕಳ್ಕೊಳಕ್ಕಾಗಲ್ಲ. ಎಲ್ಲರೂ ಒಂದೇ ಆಗಿರ್ತೀವಿ. ನಾವೆಲ್ಲ ಒಂದೇ, ಅಕ್ಕ ತಂಗಿರೋ, ಅಣ್ಣ ತಮ್ಮಂದಿರು ಎಲ್ಲರೂ ಒಂದೇ. ನಾವು ಎಲ್ಲೆಲ್ಲೋ ಇದ್ದೀವಿ, ಎಲ್ಲೆಲ್ಲೋ ಒಂದೊಂದು ಮೆಸೇಜಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ನಾವಿದ್ದೀವಿ. ತುಂಬಾ ಖುಷಿಯಾಗುತ್ತೆ. ಇಲ್ಲಿವರೆಗೂ ಯಾರು ಒಂದು ಬ್ಯಾಡ್ ಕಮೆಂಟ್ಸ್ ಆಗಲಿ, ಯಾರು ನನಗೆ ಒಂದು ಈ ಥರ ಪ್ರಶ್ನೆ ಮಾಡಿದಾಗಲಿ ಯಾರೂ ಇಲ್ಲ. ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟು ಹೀಗೆ ಇರಲಿ. ಹೀಗೇ ನನಗೆ ತುಂಬ ಪ್ರೀತಿ ಕೊಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೂ ಈ ಥರನೇ ಎಲ್ಲರೂ ಬೆಳೀಲಿ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಯೂಟ್ಯೂಬ್ ಅಂದರೆ ಒಂಥರ ಕ್ರೇಜ್ ನಮಗೆಲ್ಲ. ಕ್ರೇಜ್ ಅನ್ನೋದಕ್ಕಿಂತಲೂ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಪ್ಲಾಟ್ಫಾರಮ್ ಇದು ಮಾತ್ರ. ನಾವು ಏನಾದರೂ ಹೆಣ್ಮಕ್ಳು ಏನೂ ಆಗಲ್ಲ ನಮ್ಮ ಕೈಲಿ ಅಂತ ಅನ್ನೋರಿಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರಮು. ಇದರಲ್ಲಿ ನಾವೇನಾದ್ರು ಒಂದು ಅಚೀವ್ ಮಾಡ್ತೀವಿ ಅಂತಂದರೆ ಒಳ್ಳೆ ಕಂಟೆಂಟ್ ತೊಗೊಂಡು ಬನ್ನಿ. ಒಳ್ಳೆ ಕಂಟೆಂಟ್ ಕೊಟ್ಟು ಒಂದು ರೀಚ್ ಆಗ್ಬೋದು. ಎಷ್ಟೊಂದು ಜನ ಒಂದೊಳ್ಳೆ ಕಂಟೆಂಟ್ ಕೊಟ್ಟು ರೀಚ್ ಆಗಿದ್ದಾರಲ್ವ. ಹಂಗೇನೆ ನಾವು ತೊಗೊಂಡು ಬಂದು ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಇದು ಯೂಟ್ಯೂಬು ಅಂತಲೇ ಹೇಳ್ಬೋದು. ನೋಡಿ, ಕೆಲವರು ಏನೂ ಆಗಲ್ಲ ಅಂತ ಅಂದ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಲೈಫಲ್ಲಿ ನಾವೇನಾದರೂ ಅಚೀವ್ ಮಾಡಲೇಬೇಕು ಅಂತಿಲ್ಲವರು ಮನೇಲಿ ನಿಮಗೆ ಹೆಲ್ಪ್ ಎಲ್ಲ ಪೇರೆಂಟ್ಸ್ ಆಗಲಿ, ಅತ್ತೆ ಮಾವ ಆಗಲಿ, ಹಸ್ಬೆಂಡ್ ಆಗಲಿ, ಅಕ್ಕ ತಂಗಿರಲ್ಲ, ಅಣ್ಣ ತಮ್ಮ ಯಾರು ನಿಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಚಾನಲ್ ಓಪನ್ ಮಾಡಿಕೊಂಡು ನೀವೇನಾದ್ರು ಒಂದು ಕಾಮಿಡಿನೋ ಇಲ್ಲ ಡೈಲಿ ಬ್ಲಾಗೋ, ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಅದನ್ನು ಮಾಡಿ ಒಂದು ನೀವು ಗುರುತಿಸ್ಕೋಬೋದು ಅಂತ ನನ್ನ ಅನಿಸಿಕೆ. ಅಷ್ಟೇ ಇದು. ತುಂಬ ಜನ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್. ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಎಲ್ಲರೂ ಬೇಗ ಒಳ್ಳೊಳ್ಳೆ ಪೇಮೆಂಟ್ ತಗೊಂಡು ಯೂಟ್ಯೂಬಲ್ಲಿ ಒಳ್ಳೆ ರೀಚ್ ಆಗಿ ಅಂತ ಹೇಳ್ತಾ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ ಯು. ಐ ಲವ್ ಯು. ನಿಮಗೆಲ್ಲರಿಗೂ ಬಾಯ್.